ಕಲ್ಯಾಣ ವಿಶ್ವದ ಕಲ್ಯಾಣ ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ
ಶ್ರೌತ ಸ್ಮಾರ್ತ ಆದಿಕಂ ಕರ್ಮ ನಿಖಿಲಂ ಯೇನ ಸೂತ್ರಿತಂ ತಸ್ಮೈ ಸಮಸ್ತ ವೇದಾರ್ಥ ವಿಧೇ ವಿಖನಸೇ ನಮಃ. ಶ್ರೀ ಗೋವಿಂದ ಗೋವಿಂದ ಗೋವಿಂದ. ಶ್ರೀ ಮಹಾವಿಷ್ಣೋರಾಜ್ಞೆಯ ಪ್ರವರ್ಧಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಥೆ ಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಶಕಾಬ್ದೆ ಮೇರೋಃ ದಕ್ಷಿಣೆ ಪಾರ್ಶ್ವೆ ಶ್ರೀ ಆದಿವರಾಹ ಕ್ಷೇತ್ರೆ ಶ್ರೀ ವೆಂಕಟಾಚಲೆ ಶ್ರೀ ಶ್ರೀನಿವಾಸಸ್ವಾಮಿನಃ ದಿವ್ಯ ಸನ್ನಿಧೌ ಅಸ್ಮಿನ್ ವರ್ತಮಾನೇನ ವ್ಯಾವಹಾರಿಕ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶುಭ ನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರಿಯಃ ಪದೇಃ ಪುರುಷೋತ್ತಮಸ್ಯ ಶ್ರೀಮತೆ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶೇಷಾಚಲ ಕ್ಷೇತ್ರ ನಿವಾಸಿನಃ ಶ್ರೀ ಶ್ರೀನಿವಾಸಸ್ವಾಮಿನಃ ప్రీత్యర్థం మమ. అందరూ మీ గోత్రాలను స్మరించుకోండి. మీ యొక్క పేరు స్మరించుకోండి. మీ యొక్క భార్య పేరు స్మరించుకోండి. మీ యొక్క పిల్లల పేర్లను మీ కుటుంబ సభ్యుల పేర్లను స్మరించుకొని మీ యొక్క కోరికలను స్వామివారికి మనస్సులో విన్నవించుకోండి. చెప్పండి. మమ సహకుటుంబానాం సబాంధవానాం క్షేమం స్థైర్యం ధైర్యం విజయం అభయం ఆయురారోగ్యం ఐశ్వర్యానాం అభివృద్ధ్యర్థం ధర్మార్థ కామ్యమోక్ష చతుర్విధ పురుషార్థ సిద్ధ్యర్థం సత్సంతానం సౌభాగ్య సిద్ధ్యర్థం రాజద్వారే సర్వకార్య ఆనుకూల్య సిద్ధ్యర్థం శ్రీ శ్రీనివాసస్వామినః పరిపూర్ణ అనుగ్రహ కృపాకటాక్ష వీక్షణ సిద్ధ్యర్థం లోకక్షేమార్థం శ్రీ శ్రీనివాసస్వామినః వైవాహిక మహోత్సవం శ్రీ వైఖానస భగవచ్ఛాస్త్ర ఉక్తమార్గేణ ఆచార్యముఖేన అహం కారయిష్యే సర్వం శ్రీనివాసార్పణమస్తు. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಹರೇ ಶ್ರೀನಿವಾಸ ಶ್ರೀ ಪ್ರಾಣನಾಥಾಯ ನಮಃ ಕರೋಮಿ. ಪ್ರಾಣನಾಥನಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರಿಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂತಹ ಶ್ರೀದೇವಿ ಭೂದೇವಿ ಅಮ್ಮನವರ ಅತ್ಯಂತ ಭಕ್ತಿಗೆ ಮೆಚ್ಚಿ ಪ್ರತಿನಿತ್ಯವೂ ಕೂಡ ಅವರೊಂದಿಗೆ ಲೋಕ ಕಲ್ಯಾಣಾರ್ಥವಾಗಿ ಕಲ್ಯಾಣ ಮಹೋತ್ಸವವನ್ನು ಪಡೆದುಕೊಳ್ತಾ ಇರತಕ್ಕಂತಹ
ಲೋಕ ಕಲ್ಯಾಣ ಕಾರ್ಯದಲ್ಲಿ ನಿರತರಾದಂತಹ ಶ್ರೀದೇವಿಯನ್ನು ಭೂದೇವಿಯನ್ನು ಅನುಗ್ರಹಿಸ್ತಾ ಇರತಕ್ಕಂತಹ ಸ್ವಾಮಿ ಶ್ರೀ ಶ್ರೀನಿವಾಸ ದೇವರ ಪದ್ಮಗಳನ್ನು ಭಜಿಸುತ್ತಾ ಈ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ವೈಭವವನ್ನು ವೀಕ್ಷಿಸಲಿಕ್ಕೆ ನಾವೆಲ್ಲರೂ ಕೂಡ ಸಂಸಿದ್ಧರಾಗ್ತಾ ಇದ್ದೇವೆ. ಆತ್ಮೀಯ ವೀಕ್ಷಕರ ಪುಣ್ಯಪ್ರದವಾದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ. ಮೊಟ್ಟ ಮೊದಲಿಗೆ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದೊಂದಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇರುವಂತಹದ್ದು. ಮಂತ್ರಗಳನ್ನು ಉಚ್ಚರಿಸುತ್ತಾರೆ, ಕೇಳಿ ಕೃತಾರ್ಥರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮ ಆರಂಭವಾಗಿದೆ. ಅರ್ಚಕವರೇಣ್ಯರ ಮಂತ್ರಗಳನ್ನು ಕೇಳಿ ಕೃತಕೃತ್ಯರಾಗ. ಭಗವತೋ ಬಲೇನಾಂ ಭಗವತೋ ವೀರ್ಯೇನಾಂ ಭಗವತಸ್ತೇಜಸಾಂ ಭಗವತಃ ಕರ್ಮಣಾಂ ಭಗವತಾನುಗೃಹೀತೋ ಭಗವತಾನುಧ್ಯಾತೋ ಭಗವಂಧ್ಯಾತ್ವಾಂ ಭಗವತ್ಕರ್ಮ ಕರಿಷ್ಯಾಮಿ ತದ್ಭಗವಾನನುಮನ್ಯತಾಂ ಪ್ರಾಣಾನಾಗಮ್ಯಾಂ. ಓಂ ಭೂರ್ಭುವಸ್ಸುವರೋಂ ಶ್ರೀ ಭಗವದಾತ್ಮಕ ಭಗವತ್ಕೈಂಕರ್ಯರೂಪಂ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರಿಯಃ ಪದೇಃ ಪುರುಷೋತ್ತಮಸ್ಯ ಶ್ರೀಮದಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶೇಷಾಚಲಕ್ಷೇತ್ರ ನಿವಾಸಿನಃ ಶ್ರೀ ಶ್ರೀನಿವಾಸಸ್ವಾಮಿನಃ ಪ್ರೀತ್ಯರ್ಥಂ ಲೋಕಕ್ಷೇಮಾರ್ಥಂ ಕ್ರಿಯಮಾನ ಸ್ವಾಮಿನಃ ವೈವಾಹಿಕೋತ್ಸವ ಕರ್ಮಾಂಗಂ ಅದ್ಯ ಕ್ರಿಯಮಾನ ಸರ್ವಕರ್ಮಸು ಸರ್ವೋಪಕರಣ ದ್ರವ್ಯಶುದ್ಧ್ಯರ್ಥಂ ಸರ್ವತ್ರ ಪ್ರೋಕ್ಷಣಾರ್ಥಂ ಶುದ್ಧಿ ಪುಣ್ಯಾಹ ವಾಚನಂ ಕರಿಷ್ಯನ್ ಆದೌ ನಿರ್ವಿಘ್ನೇನ ಪರಿಸಮಾ ಅವಾಪ್ಯರ್ಥಂ ವಿಶ್ವಕ್ಸೇನಾರಾಧನಂ ಕರಿಷ್ಯೆ ತದಂಗ ಕರಕಾರಾಧನಂ ಕರಿಷ್ಯೆ. ಓಂ ಧಾರಾಸು ಸಪ್ತಶುಚಮಾನಶೇಷು ಸರಸ್ಸರಿತ್ಸು ಪರಿಪೂರಿತೇಷು ಅಪೋಪಿ ಗೃಹನ್ ಪ್ರತಿಪಾದಗಿಷ್ಯೆ ಗೃಣೋಮಿ ದತ್ತಾಕಂ ಶುಚಿರಕಂ ಶುಶರ್ಮಾಂ ಇದಮಾಪ ಶಿವಾ ಶಿವತಮಾ ಶಾಂತಾ ಶಾಂತತಮಾ ಶುಭಾ ಶುಭತಮಾಃ ಪೂತಾ ಪೂತತಮಾ ಪುಣ್ಯಾ ಪುಣ್ಯತಮಾ ಮೇಥ್ಯಾ ಮೇಥ್ಯತಮಾ ಅಮೃತಾಮೃತರಸಾಃ पूता ब्रह्म पवित्रेण पूता सूर्यस्य रश्मिभिः. ओम येते शतं वरुणये सहस्रं विघ्निकापाशा विदताः पुरुत्रां तेभ्यो न इन्द्रस्सवितोत विष्णुर्विश्वे देवा अमुञ्चन्तु मरुतस्वस्त्यां. करके पाञ्चभौतिकमावाहयामि जले सर्वतीर्थजलमावाहयामि वरुणमावाहयामि प्रचेतसमावाहयामि रक्ताम्बरमावाहयामि यादस्पतिमावाहयामि धारायां वायुमावाहयामि कूर्चे सरस्वतीमावाहयामि पुष्पे फुल्लमावाहयामि अक्षते काश्यपमावाहयामि तण्डुले रविमावाहयामि. आवाहितदेवताभ्यो नमः. वरुणाग्रमः पुष्पेण आसनं प्रकल्पयामि. वरुणाग्रमः पाद्यं समर्पयामि अर्घ्यं समर्पयामि आचमनीयं समर्पयामि पुण्यपुष्पैः पूजयामि. वरुणाग्रमः गुडोपहारं निवेदयामि पानीयं समर्पयामि ताम्बूलं समर्पयामि. वरुणाग्रमः सर्वोपचारान् समर्पयामि. सुप्रीतः सुप्रसन्नः वरदा भवतु. ओमाग्नेयोगस्मात् यजामहे त्वा विश्वेशदा त्वं महितोऽनुशम्भो वैराजन्ते सुहृतन्निधत्तां प्रैष्यामधीशो बबुधानामनादिः यामेशस्तान् धनितान् दधातु. पद्माकारमण्डले ओं विश्वक्सेनमावाहयामि शान्तमावाहयामि हरमावाहयामि अमितमावाहयामि नित्यानपागिनमावाहयामि तत्पत्नीं सूत्रवतीमावाहयामि. वामे जयामावाहयामि सूत्रवती जया समेत श्री विश्वक्सेनाय नमः. पुष्पेन आसनं प्रकल्पयामि. विश्वक्सेनाय नमः. पाद्यं समर्पयामि अर्घ्यं समर्पयामि आचमनीयं समर्पयामि पुण्यपुष्पैः पूजयामि. विश्वक्सेनाय नमः. गुडोपहारं निवेदयामि पानीयं समर्पयामि ताम्बूलं समर्पयामि. विश्वक्सेनाय नमः. सर्वोपचारान् समर्पयामि. सुप्रीतः सुप्रसन्नः वरदा भवतु. भवद्भिरनुज्ञातः सुपुण्यं पुण्याहं वाचयिष्ये वाच्यतां सुपुण्याहं करोमि. कुरुष्वां स्वस्ति सुप्रोक्षितमस्तु. प्रजापतिप्रियतां प्रियतां भगवान् प्रजापतिः. शाम्यन्तु घोराणि शाम्यन्तु पापानि शाम्यन्त्वा धीतयः. शुभानि वर्धन्तां वर्धन्तां शुभानि शाम्यन्तु घोराणि शाम्यन्तु पापानि शाम्यन्त्वा धीतयः. शुभानि वर्धन्तां वर्धन्तां शुभानि शाम्यन्तु घोराणि शाम्यन्तु पापानि शाम्यन्त्वा धीतयः. शुभानि वर्धन्तां वर्धन्तां शुभानि. अतो देवा अवन्तु नो यतो विष्णुर्विचक्रमे पृथिव्याः सप्तधामभिः. इदं विष्णुर्विचक्रमे त्रेधानि दधे पदं समूढमस्य पागुं सुरे त्रीणि पदा विचक्रमे विष्णुर्गोपादाभ्यः. ततो धर्माणि धारयन् विष्णोः कर्माणि पुष्कतगतो व्रतानि पस्पशे. इन्द्रस्य यज्ञः सखा तद्विष्णोः परमं पदकं सुधा पुष्कन्ति सूरयः. दिवि वचक्षुरादतं तद्विप्रासो विवन्यवो जाकृवाकं स्वस्समिन्धते. विष्णोर्यत्परमं पदं त्रिविनोदा त्रिविनसस्तुरस्य त्रिविनोदासनरस्य प्रियं सुते. त्रिविनोदा वीरवती मिषन्नो त्रिविनोदारा आसते दीर्घमायुः.
भद्रं कर्णेभिः शृणुगामदेवा भद्रं पश्येमाक्षभिर्गजत्राः स्त्रैरङ्गैस्तुष्टुवागं स्वस्तनोभिर्विकशेम देवहितं यदागुः श्रुतमिन्न शरदो अन्तिदेवागत्रानश्चक्रादरसं तनूनां पुत्रासो गत्र पितरो भवन्ति मानो मध्यारीर्षुता गुर्गन्तोः अदितिर्द्यौरदितिरन्तरिक्षमदितिर्माता स पिता स पुत्रः विश्वे देवा अदितिः पञ्चजना अदितिर्जातमदितिर्जनित्वम् यत्पुण्यन्नक्षत्रं तद्वत्कुरुवीतोपव्युषं यदा वै सूर्य उदेतीम् अथ नक्षत्रं नगतीं यावत् तत्र सूर्यो गच्छेत् यत्र जगन्यं पश्येत् तावत् कुरुवीत गत्कारी स्यात् पुण्याः एव कुरुते ॐ भूः श्री श्रीनिवासस्वामिनः वैवाहिकोत्सवकर्माङ्गम् औपासनाग्नौ कृतम् औपासनाग्नौ पुण्याः भगवत्यजनकर्मणि पुण्याहं भवन्तो अब्रवन्तो पुण्याहं कर्मणोऽस्तु पुण्याहं भवन्तो अब्रवन्तो पुण्याहं कर्मणोऽस्तु पुण्याहं भवन्तो अब्रवन्तो पुण्याहं कर्मणोऽस्तु स्वस्ति न इन्द्रो वृद्धश्रवा स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमि स्वस्ति नो बृहस्पतिर्दधातु श्री श्रीनिवासस्वामिनः वैवाहिकोत्सवकर्माङ्गं सर्वत्र प्रोक्षणार्थं क्रियमाणं पुण्याः भगवत्यजनकर्मणि पुण्याहं स्वस्तिं भवन्तो अब्रवन्तो कर्मणे स्वस्ति स्वस्तिं भवन्तो अब्रवन्तो कर्मणे स्वस्ति स्वस्तिं भवन्तो अब्रवन्तो कर्मणे स्वस्ति हृद्यास्म हव्यैर्नमसोपसत्यां मित्रं देवं मित्रभेगन्नोऽस्तु अनुराधान् हविषावर्धगन्तः श्रुतं जीवेम शरदस्य वीराः श्री श्रीनिवासस्वामिनः वैवाहिकोत्सवकर्माङ्गं सर्वत्र प्रोक्षणार्थं क्रियमाणं पुण्याः भगवत्यजनकर्मणि पुण्याहं वृद्धिं भवन्तो अब्रवन्तो कर्मरुध्यतां रुद्धिं भवन्तो अब्रवन्तो कर्मरुध्यतां रुद्धिं भवन्तो अब्रवन्तो कर्मरुध्यतां रुद्धिः समृद्धिः पुण्याहं समृद्धिः आपोहिष्ठामयोभवस्थान ऊर्जे दधातनां महेरणागदक्षुषे योवश्यवतमोरतस्तस्य भाजगते हनः विशतीरिवमातरः तस्मा अरङ्गमामभोगस्य क्षयागतन्वधाम् आपो जनगधातनः ओं पवमानस्ववर्चनः पवित्रेण विचर्षणिः यप्पोता स पुनातु मां पुनन्तु मा देवजनाः पुनन्तु मनबोधिगां पुनन्तु विश्व आयवः जातवेदः पवित्रवते पवित्रेण पुनाहि मां शुक्रेण देवदीत्यते अग्ने कृत्वा क्रतुः कुम्रणो यत्ते पवित्रमर्चिषि अग्ने विततमन्तरां ब्रह्मतेन पुनीमहे उभाभ्यां देवसवितः पवित्रेण सवेन च इदं ब्रह्म पुनीमहे वैश्वदेवी पुनती देव्यागात् यस्के भक्तिस्तनवो वीतपृष्ठाः तगामदन्तः सधमात्येषु वयग्स्यामपतगौर ईनां वैश्वानरो रश्मिभिर्मा पुनातु वातः प्राणेने श्रोमगो भूः द्यावा पृथिवी भगसापगोभिः ऋतावरीग्निगे मा पुनीतां बृहद्भिः सवितस्त्रुभिः वरशिष्ठैर्देवमन्मभिः अग्ने दक्षैः पुनाहि मां येन देवा अपुनतां येनापो दिव्यङ्कषः तेन दिव्येन ब्रह्मणाम् इदं ब्रह्म पुनीमहे यः पावमानीरथ्येति ऋषभिः सम्भृतगं रसं तस्मै सरस्वती दुहे क्षीरगं सर्पिर्मधोदकं पावमाने स्वस्तिगनीः सुदुःखा हि कृतश्च्युतः ऋषभिः सम्भृतो रसः ब्राह्मणेष्वमृतगं हितं येन देवाः पवित्रेणाम् आत्मानं पुनते सदा तेन सहस्रधारेण पावमान्यः पुनन्तु मां प्राजापत्यं पवित्रं सुतोत्यामगं हिरण्मगं तेन ब्रह्मविदोमगं पूतं ब्रह्म पुनीमहे इन्द्रस्सुनीति सह मा पुनातु सोमस्वस्त्या वरुणः समीच्यां यमो राजा प्रमृडाभिप्रात मां जातवेदामूर्जगन्त्या पुनातु तच्छंयोरावृणीमहे गातुं यज्ञायां गातुं यज्ञपदगे दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगातु भेषजं षण्णो अस्तुत्विपदे षञ्चतुष्पदे ॐ शान्तिः 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 प्राच्यां दिशदेवार्त्विदो मार्जगन्तां दक्षिणागां दिशमासा पितरो मार्जगन्तां प्रतीच्यां दिशि गृहा पशवो मार्जगन्ताम् उदीच्यां दिश्काप ओषधयो वनस्पतयो मार्जगन्तामूर्ध्वागां दिशि यज्ञः संवत्सरो यज्ञपतिर्मार्जगन्तामधोधराधरीर्नागेभ्यो मार्जगन्ताम् अणोरणीयान् महतो महीयानात्मा गुहायां निहितोऽस्यजन्तोः तमक्रतुं पश्यदिवीतशोको धातुप्रसादान् महिमानमीशं सप्त प्राणाः प्रभवन्ति तस्मात् सप्तार्चिषः समिधः सप्त जिह्वाः सप्त इमे लोका येषु चरन्ति प्राणा गुहाशयां निहिताः सप्त सप्ताम् अतः समुद्राग्रगश्च सर्वेऽस्मात् स्यन्धन्ते सिन्धवः सर्वरूपाः
वरुणाग्रमः विश्वक्सेनाग्रमः पुनः पात्यर्घ्यागमनं समर्पयामि वरुणाग्रमः विश्वक्सेनाग्रमः सर्वोपचारान् समर्पयामि यथासुखमिधा स्थानं प्रवेशयामि शोभनार्थं क्षेमाग पुनरागमनाग च तमत्वादखिलगुणगणैस्तत्र भक्तिं गरिष्ठां संश्लिष्टे श्रीधराभ्याम् अमुमतपरिवारात्मना सेवकेषु यस्सन्धत्ते विरिञ्चिश्वसनविहगपानन्तरुद्रेन्द्रपूर्वेष्वध्यायं स्तारतम्यं स्फुटमवति सदा वायुरस्मद्गुरुस्तं हरे ಶ್ರೀನಿವಾಸ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮ ಪರಿಪೂರ್ಣವಾಗಿದೆ. ನಂತರದಲ್ಲಿ ಅರ್ಚಕ ವರೇಣ್ಯರ ವಿವಾಹ ವೇದಿಕೆಯ ಎಡಮೂಲೆಯಲ್ಲೊಂದು ಸಣ್ಣ ವೇದಿಕೆ, ಆ ಸಣ್ಣ ವೇದಿಕೆಯ ಮೇಲೆ 5 ಮಣ್ಣಿನ ಪಾತ್ರೆಗಳನ್ನಿರಿಸಿ ಆ 5 ಮಣ್ಣಿನ ಪಾತ್ರೆಗಳನ್ನು ಶುದ್ಧೋದಕದಿಂದ ಪ್ರೋಕ್ಷಣೆ ಮಾಡಿ ಅದರ ಮೇಲೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ತುಳಸಿ ದಳ ಮತ್ತು ಪುಷ್ಪಗಳನ್ನು ಸಮರ್ಪಣೆ ಮಾಡಿ ಅದರ ಮೇಲ್ಭಾಗದಲ್ಲಿ ಪುನಃ ನವಧಾನ್ಯಗಳ ಸಮರ್ಪಣೆಯನ್ನು ವೇದ ಮಂತ್ರಗಳನ್ನು ಪಠಿಸುತ್ತಾ ಬಹಳ ಭಕ್ತಿಯಿಂದ ಲೋಕದ ಒಳಿತನ್ನು ಪ್ರಾರ್ಥಿಸುತ್ತಾ ನವಧಾನ್ಯಗಳ ಸಮರ್ಪಣೆಯನ್ನು ಮಾಡಿ ಆಚ್ಛಾದಕ ರೂಪೇಣ ಪುನಃ ಪತ್ರ ಪುಷ್ಪ ಫಲತೋಯಾದಿಗಳನ್ನು ಅರ್ಪಿಸುತ್ತಾ ಗೀತೆಯಲ್ಲಿ ಸ್ವಾಮಿ ತಿಳಿಸಿದಂತೆ ಯತ್ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಎಂಬುದಾಗಿ ತಿಳಿಸಿದಂತೆ ಎಲ್ಲವನ್ನು ಕೂಡ ಆ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು, ಅತ್ಯಂತ ಭಕ್ತಿಯಿಂದ ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಭಕ್ತ್ಯಾ ತುಷ್ಯತಿ ಮಾಧವ, ಭಕ್ತಿಯಿಂದಲೇನ ಕೊಡಬೇಕಂತೆ. ಹಾಗಾಗಿ ಪತ್ರ ಪುಷ್ಪ ಫಲತೋಯಾದಿಗಳನ್ನು ಬಹಳ ಭಕ್ತಿಯಿಂದ ಆ ಸ್ವಾಮಿಗೆ ಸಮರ್ಪಿಸಿ ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಕೈಂಕರ್ಯವನ್ನು ಅರ್ಚಕ ವರೇಣ್ಯರು ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ಕ್ರಮ ಪ್ರಕಾರವಾಗಿ ನೆರವೇರಿಸಿಕೊಡುತ್ತಿದ್ದಾರೆ. ನಾವೆಲ್ಲರೂ ಕೂಡ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸುತ್ತಾ ಸ್ವಾಮಿಯ ತಾಯಿಯ ಅಂದಿರ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ಒಂದು ಸಿಂಹಾಸನದಲ್ಲಿ ಒಂದು ಕಡೆ ಶ್ರೀದೇವಿ ಭೂದೇವಿ ಅಮ್ಮನವರು ಭಗವಂತನ ಗುಣಗಾನವನ್ನು ಮಾಡ್ತಾ ಇರತಕ್ಕಂತಹ ಭಕ್ತರನ್ನು ಅನುಗ್ರಹಿಸುತ್ತಿದ್ದರೆ, ಮತ್ತೊಂದು ಕಡೆ ಸಾಕ್ಷಾತ್ ಸ್ವಾಮಿಯೇ ಭಕ್ತರನ್ನು ತನ್ನ ಕೃಪಾಪೂರ್ಣವಾದ ದೃಷ್ಟಿಯಿಂದ ಅನುಗ್ರಹಿಸುತ್ತಿದ್ದಾನೆ. ಹೀಗೆ ಸ್ವಾಮಿಯ ತಾಯಂದಿರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಭೂವೈಕುಂಠವೆಂದು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರ ತಿರುಮಲ ಕ್ಷೇತ್ರ ಸ್ವಾಮಿ ಪುಷ್ಕರಣಿ ತೀರ ಅಲ್ಲಿ ನಡೀತಾ ಇದೆ. ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದಾರೆ. ಆ ವಿಶಿಷ್ಟವಾದ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಸದ್ಯ ಅಂಕುರಾರ್ಪಣೆ ಅನ್ನುವ ಕೈಂಕರ್ಯ ಪರಿಪೂರ್ಣವಾಗಿ, ಮುಂದೆ ರಕ್ಷಾಬಂಧನ ಅನ್ನುವಂತಹ ಕಾರ್ಯಕ್ರಮ, ಕಂಕಣ ಧಾರಣೆ, ಪ್ರತಿಸರ ಬಂಧನ ಪೂಜೆ, ವಿವಾಹ ದೀಕ್ಷೆ, ಹೀಗೆ ಅನೇಕ ಹೆಸರುಗಳಿಂದ ಪ್ರಖ್ಯಾತಿಯನ್ನು ಪಡೆದಿದೆ. ಆ ಕಾರ್ಯಕ್ರಮದ ಪೂರ್ವಭಾವಿಯಾದಂತಹ ಸಂಕಲ್ಪವನ್ನು ಅರ್ಚಕ ವರೇಣ್ಯರು ಉಚ್ಚರಿಸುತ್ತಾರೆ. ಆ ಸಂಕಲ್ಪವನ್ನು ಕೇಳುತ್ತಾ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಹರೇ ಶ್ರೀನಿವಾಸ. ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. ಋತೇನ ಸತ್ಯಮೃತ ಸಾಪ ಆಗಂತು ಜನ್ಮಾನ ಶ್ರುತಯಃ ಪಾವಕಾಃ. ಓಂ ಶನ್ನೋ ನಿಧತ್ತಾಂ ತಪಸೋ ಜಿಹತ್ತಾಂ ಸ್ವಯಂವರಕ್ರೇ ಮೃತಕೆ ಮೃತಾಗಾಂ. ಓಂ ಶೇಷಮಾವಾಹಗಾಮಿ ಸಹಸ್ರಶೀರ್ಷಮಾವಾಹಗಾಮಿ ಅನಂತಮಾವಾಹಗಾಮಿ ನಾಗರಾಜಮಾವಾಹಗಾಮಿ. ಶೇಷಾಗ್ನಮಃ ಇದಮಾಸನಂ ಶೇಷಾಗ್ನಮಃ ಪಾತ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ पुण्यपुष्पै पूजयामि. शेषाय नमः. गुडोपहारं निवेदयामि. पानीयं समर्पयामि. ताम्बूलं समर्पयामि. शेषाय नमः. सर्वोपचारान् समर्पयामि. सुप्रीतः सुप्रसन्नः वरदा भवतु. ओम स्वस्ति नो विमेतामश्विना भगस्वस्ति देवगितिरनर्वणः. स्वस्ति पूषा असुरो दधातु न स्वस्तित्यावा पृथिवी सुचेतुना. स्वस्तगे वायुमुपप्रवामहे सोमं स्वस्ति भवनस्यगस्पतिः बृहस्पतिं सर्वगणं स्वस्तगे स्वस्तग आदित्यासो भवन्तु नः. विश्वे देवानो अत्या स्वस्तगे वैश्वानरो वसुरग्निस्वस्तगे देवा अवन्तृभवस्वस्तगे. स्वस्ति नो रुद्रः पात्वं हसः. स्वस्ति मित्रावरुणा स्वस्ति मध्ये रेवती. स्वस्ति न इन्द्रश्चाग्निश्च स्वस्ति नो अदिते कृधि. स्वस्ति पन्था मनुचरेम सूर्या चन्द्रमसा विवाम्.
पुनर्तदताघ्नता जानता सङ्गमे महीं स्वश्चगनं तार्क्ष्यमरिष्टनेमिं महद्भूतं वागसं देवतानाम् असुरघ्नमिन्द्रसखं समत्सु बृहत्यशो नावमिवारुहेमाम् अम्भोमुचमाङ्गिरसङ्गगं च स्वस्त्यात्रेगं मनसा च तार्क्ष्यम् प्रगतपानिशरणं प्रपत्ये स्वस्ति संबाधेष्वभगन्नो अस्तु शुभगुं शुभम् ಕಾರ್ಯಕ್ರಮದಲ್ಲಿ ಲೋಕಕ್ಕೆ ಶುಭವನ್ನು ಅರ್ಚಕ ವರೇಣ್ಯರು ಪ್ರಾರ್ಥಿಸುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಒಂದು ಸಿಂಹಾಸನದಲ್ಲಿ ಶ್ರೀದೇವಿ ಭೂದೇವಿ ಅಮ್ಮನವರು ವಿರಾಜಿಸುತ್ತಾ ಆಶ್ಲಿಷ್ಯೆ ಶ್ರೀಧರಾಭ್ಯಾಂ ಶ್ರೀದೇವಿ ಭೂದೇವಿಯಿಂದ ಆಶ್ಲಿಷ್ಟನಾಗಿದ್ದಾನಂತೆ ಸ್ವಾಮಿ ಯುಕ್ತನಾಗಿದ್ದಾನೆ. ಅಂತಹ ಆ ಸ್ವಾಮಿ ಸರ್ವತಂತ್ರ ಸ್ವತಂತ್ರನಾದಂಥವನು. ಹಾಗಾಗಿ ವಿಷ್ಣೋ ಅತ್ಯುತ್ತಮತ್ವಾತ್, ಆ ಅತ್ಯುತ್ತಮತ್ವವನ್ನು ಹೇಗೆ ತಿಳಿಸ್ತಾರೆ ಅಂತಂದರೆ ಅಖಿಲ ಗುಣಗಣೈಹಿ, ಅದು ಹೇತುಭೂತವಾದಂತಹದ್ದು. ಹಾಗಾಗಿ ಎಲ್ಲ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಕಾರಣ ಅವನೇ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ವಿಷ್ಣೋರತ್ಯುತ್ತಮತ್ವಾದ ಅಖಿಲ ಗುಣಗಣೈಹಿ ತತ್ರ ಭಕ್ತಿಂ ಗರಿಷ್ಠಾಂ. ಹಾಗಾಗಿ ಅವನಲ್ಲಿ ಸರ್ವೋತ್ತಮತ್ವೇನ ಭಕ್ತಿಯನ್ನು ಮಾಡಬೇಕು ಅಂತ ಜ್ಞಾನಿಗಳು ತಿಳಿಸಿಕೊಡ್ತಾ ಇದ್ದಾರೆ. ಉಳಿದಂತಹ ಆ ಸ್ವಾಮಿಯ ಪರಿವಾರ ದೇವತೆಗಳೇನಿದ್ದಾರೆ, ಬ್ರಹ್ಮಾದಿ ದೇವತೆಗಳು, ಎಲ್ಲರಲ್ಲಿಯೂ ಕೂಡ ತಾರತಮ್ಯೋಪೇತವಾದಂತಹ ಭಕ್ತಿಯನ್ನು ನಾವು ಮಾಡಬೇಕು ಅನ್ನುವಂತಹದ್ದನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಯಾರು ಮಾಡ್ತಾರೋ ಅಂತಹವರ ರಕ್ಷಣೆಯ ಭಾರ ನಮ್ಮ ಗುರುಗಳಾದಂತಹ ಜಗದ್ಗುರುಗಳಾದ ವಾಯುದೇವರು ಹೊತ್ತುಕೊಂಡು ವಿಶೇಷವಾದ ರೀತಿಯಿಂದ ಮಾಡಿಕೊಟ್ಟು ಸಾಧನೆಯನ್ನು ಪೂರ್ಣಗೊಳಿಸುತ್ತಾರೆ. ಸಾಧನ ಶರೀರದ ಸಾರ್ಥಕತೆಯನ್ನು ತಂದುಕೊಡುತ್ತಾರೆ ಅನ್ನುವಂತಹ ವಿಚಾರವನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ತಿಳಿಸಿಕೊಡ್ತಕ್ಕಂಥದ್ದು ವಾಯುಸ್ತುತಿ ಗ್ರಂಥದಲ್ಲಿ ಅದ್ಭುತವಾದ ರೀತಿಯಲ್ಲಿ ನಾವು ಅದನ್ನು ತಿಳಿದುಕೊಳ್ತಾ ಸ್ವಾಮಿಯ ಮಹಿಮೆಯನ್ನು ವಿಶೇಷವಾಗಿ ಲೋಕದ ಎಲ್ಲೆಡೆಯಲ್ಲಿಯೂ ಕೂಡ ಪ್ರಚಾರ ಪ್ರಸಾರ ಮಾಡುವಂತಹ ಕಾರ್ಯವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಕೈಗೆ ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಸಹಕಾರವನ್ನು ಮಾಡ್ತಾ ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಮಾಡುತ್ತಾ ಇಂತಹ ಪುಣ್ಯಪ್ರದವಾದಂತಹ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುತ್ತಾ ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಚಕ ವರೇಣ್ಯರು ಸ್ವಾಮಿಯ ದಿವ್ಯವಾದಂತಹ ಪಾದಪದ್ಮಗಳ ಸಮೀಪದಲ್ಲಿ ಸ್ವಾಮಿಗೆ ಅನೇಕ ಉಪಚಾರ ಪೂಜೆಗಳನ್ನು ಸಲ್ಲಿಸುತ್ತಾ ಕಟ್ಟ ಕಡೆಯಲ್ಲಿ ಆ 4 ದಾರಗಳ ಪೈಕಿ ಒಂದನ್ನು ಸ್ವಾಮಿಯ ಬಲಗೈಗೆ ಕಟ್ಟಿ ರಕ್ಷಾಬಂಧನ, ಕಂಕಣ ಧಾರಣೆ, ವಿವಾಹ ದೀಕ್ಷೆ, ಪ್ರತಿಸರ ಬಂಧನ ಪೂಜೆ, ಹೀಗೆ ಅನೇಕ ಹೆಸರುಗಳಿಂದ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ಕೈಂಕರ್ಯವನ್ನು ನೆರವೇರಿಸಿಕೊಡುತ್ತಾರೆ. ಭಕ್ತರಾದ ನಮ್ಮೆಲ್ಲರಿಗೆ ಆ ದಾರವನ್ನು ತೋರಿಸ್ತಾ ಇದ್ದಾರೆ, ಕಂಕಣವನ್ನು ತೋರಿಸುತ್ತಿದ್ದಾರೆ. ನಮಿಸಿ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಆ ಕಂಕಣವನ್ನು ಜಗದೊಡೆಯನ ಬಲಗೈಗೆ ಕಟ್ಟಿ ಅರ್ಚಕ ವರೇಣ್ಯರು ಲೋಕದ ರಕ್ಷಣೆಯ ಭಾರ ನಿನ್ನದಾಗಿದೆ ಸ್ವಾಮಿ, ನಂದೇನದೋ ನಿಂದೆ ಇದೆಲ್ಲವೂ ನಂದ ನಂದನ ಗೋವಿಂದ ಮುಕುಂದ ಎಂಬುದಾಗಿ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಂತಹದ್ದು. ಭಗವಂತನ ಮನಸ್ಸಿಗೆ ಅನುಕೂಲವಾಗಿ ನಡೆದುಕೊಳ್ಳತಕ್ಕಂಥವರು ಶ್ರೀದೇವಿ ಮತ್ತು ಭೂದೇವಿಯಮ್ಮನವರು. ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಮಯಿ ಸನ್ನಿಧತ್ವ ಎಂಬುವ ಸಂದರ್ಭದಲ್ಲಿ ತಾಯಿಯನ್ನು ವಿಷ್ಣು ಮನೋನುಕೂಲೆ ಎಂಬುದಾಗಿ ಸಂಬೋಧಿಸಿದ್ದಾರೆ. ಸ್ವರೂಪ ಪ್ರಮಿತಿ ಪ್ರವೃತ್ತಿ ಲಕ್ಷಣ ಸತ್ತಾತ್ರೈವಿದ್ಯೆ ಪರ ಅನಪೇಕ್ಷಂ ಸ್ವತಂತ್ರಂ ಪರಾಪೇಕ್ಷಂ ಅಸ್ವತಂತ್ರಂ ಅಂತ ಶಾಸ್ತ್ರಕಾರರು ತಿಳಿಸಿಕೊಡ್ತಾ ಇದ್ದಾರೆ. ತಮ್ಮ ಸ್ವರೂಪದ ವಿಷಯದಲ್ಲಿ, ಪ್ರವೃತ್ತಿಯ ವಿಷಯದಲ್ಲಿ, ಪ್ರಮಿತಿ ಜ್ಞಾನ ಈ ವಿಷಯದಲ್ಲಿ ನಾವು ಯಾರನ್ನಾದರೂ ಆಶ್ರಯಿಸಿದ್ದು ಅಂತಾದರೆ ಅಸ್ವತಂತ್ರರು ಅಂತ. ಈ ಸ್ವರೂಪ ಪ್ರಮಿತಿ ಪ್ರವೃತ್ತಿ ವಿಷಯಗಳಲ್ಲಿ ಮತ್ತೊಬ್ಬರನ್ನು ಆಶ್ರಯಿಸದಲೇ ಇರುವಂಥವ್ರು ಯಾರೋ ಅವರನ್ನು ಸ್ವತಂತ್ರ ಅಂತ ಹೇಳ್ತಾರೆ. ಅಂತಹ ಸ್ವಾತಂತ್ರ್ಯ ಕೇವಲ ಭಗವಂತನಿಗೆ ಮಾತ್ರ. ಸ್ವತಂತ್ರೋ ಭಗವಾನ್ ವಿಷ್ಣು ಅಂತ ತಿಳಿಸ್ತಾ ಇದ್ದಾರೆ. ಆದ್ದರಿಂದ
ಆ ವಿಷ್ಣುವಾಗಿರುವಂತಹ ಶ್ರೀನಿವಾಸನ ಪಾದಪದ್ಮಗಳನ್ನು ಆಶ್ರಯಿಸುತ್ತಾ ನಾವೆಲ್ಲರೂ ಕೂಡ ಈ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಎಂತಹ ಅದ್ಭುತವಾದಂತಹ ಅವಕಾಶ! ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಅಸ್ಥಿರವಾದಂತಹದ್ದು, ಆದರೆ ಮೋಕ್ಷವೆಂಬ ಪುರುಷಾರ್ಥವನ್ನು ನೀಡಲಿಕ್ಕೆ ಸಮರ್ಥವಾದಂತಹದ್ದು ಜನ್ಮ, ಈ ಮಾನವ ಜನ್ಮ. ಇಂತಹ ಮಾನವ ಜನ್ಮವನ್ನು ನೀಡಿ ನಮ್ಮಿಂದ ಸಾಧನೆಯನ್ನು ಮಾಡಿಸ್ತಾ ಇರತಕ್ಕಂತಹ ಕಲ್ಯಾಣ ಚಕ್ರವರ್ತಿ ಶ್ರೀನಿವಾಸ, ನಮ್ಮ ಎಲ್ಲರ ಸಂಕಟಗಳನ್ನು ಪರಿಹಾರ ಮಾಡುವ ವೆಂಕಟರಮಣ, ನನ್ನನ್ನು ರಕ್ಷಿಸು ಎಂಬುದಾಗಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಸ್ವಾಮಿಯ ಗುಣಗಾನವನ್ನು ಮಾಡುತ್ತಾ ಸ್ವಾಮಿಯ ಪಾದ ಸೇವನೆಯಲ್ಲಿಯೇ ನಿರತಳಾದಂತಹ ಶ್ರೀದೇವಿ ಅಮ್ಮನವರೇನಿದ್ದಾರೆ, ಅವರ ಎಡಗೈಗೂ ಕೂಡ ಅರ್ಚಕ ವರೇಣ್ಯರು ರಕ್ಷೆಯನ್ನು ಕಟ್ತಾ ಇರುವ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ತಾಯಿಯದ್ದೇ ಮತ್ತೊಂದು ರೂಪ ಭೂದೇವಿ ಅಮ್ಮನವರು. ಆ ಭೂದೇವಿ ಅಮ್ಮನವರ ಎಡಗೈಗೂ ಕೂಡ ಅರ್ಚಕ ವರೇಣ್ಯರು ಕಂಕಣವನ್ನು ಕಟ್ಟಲಿದ್ದಾರೆ. ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ. ನಮ್ಮ ಪ್ರತಿಯೊಂದು ಕಾರ್ಯವೂ ಕೂಡ ಭೂತಾಯಿಯ ಸ್ಪರ್ಶದಿಂದಲೇ ಉಂಟಾಗುವಂತಹದ್ದಾಗ್ತದೆ. ಬೆಳಿಗ್ಗೆ ಎದ್ದಾಗಿನಿಂದ ಮಲಗುವ ತನಕವೂ ಕೂಡ ನಾವು ಭೂಮಿಯ ಮೇಲೆ ಕಾಲನ್ನು ಇಡ್ತಾನೇ ಇರ್ತೇವೆ, ಭೂತಾಯಿಯನ್ನು ಕಾಲಿನಿಂದ ಮುಡ್ತಾನೇ ಇರ್ತೇವೆ. ಅದು ಬಹಳ ದೊಡ್ಡದಾದಂತಹ ತಪ್ಪು. ಆ ತಪ್ಪನ್ನು, ಪಾದಸ್ಪರ್ಶವೆಂಬತಕ್ಕಂತಹ ತಪ್ಪನ್ನು ಪರಿಹರಿಸಿ ನಮ್ಮನ್ನು ಉದ್ಧರಿಸು ಹೇ ತಾಯಿ, ಭೂತಾಯಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಪರಿಚಾರಕರು ಅರ್ಚಕ ವರೇಣ್ಯರ ಬಲಗೈಗೆ ಕಂಕಣವನ್ನು ಕಟ್ತಾ ಇರುವ ದೃಶ್ಯವನ್ನು ನೋಡ್ತಾ ಇದ್ದೇವೆ. ವಸಿಷ್ಠ, ವಿಶ್ವಾಮಿತ್ರ, ವಾಮದೇವ ಮೊದಲಾದಂತಹ ಮಹಾನುಭಾವರು ಸ್ವಾಮಿಯ ತಾಯಿಯ ಉತ್ಸವವನ್ನು ನೆರವೇರಿಸಿಕೊಡಲಿಕ್ಕೆ ಸಮರ್ಥರಾದಂಥವರು. ಹುಲು ಮಾನವ ನಾನೇನು ಮಾಡ್ತೇನೆ, ನನ್ನೊಳಗಡೆ ಆ ಮಹಾನುಭಾವರಿದ್ದು ಈ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ ಎಂಬತಕ್ಕಂತಹ ಸಂದೇಶವನ್ನು ಲೋಕಕ್ಕೆ ನೀಡುತ್ತಾ ರಕ್ಷಾಬಂಧನ ಕೈಂಕರ್ಯವನ್ನು ಪೂರ್ಣಗೊಳಿಸಿದ್ದಾರೆ ಅರ್ಚಕ ವರೇಣ್ಯರು. ಮುಂದಿನ ಕಾರ್ಯಕ್ರಮ ಅಗ್ನಿ ಪ್ರತಿಷ್ಠೆ ಅನ್ನುವಂತಹದ್ದು. ಆ ಮಂತ್ರಗಳನ್ನು ಚರಿಸುತ್ತಾರೆ, ಕೇಳಿ ಕೃತಕೃತ್ಯರಾಗೋಣ, ಕೈಂಕರ್ಯವನ್ನು ವೀಕ್ಷಿಸೋಣ. ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ದೇವ್ಯಾಹೋತಾರಾವರಿಷಂತ ಪೂರ್ವೇರಿಷ್ಟಾಸ್ಯಾಮತನುವಾ ಸುವೀರಾಃ ಮಕ್ಕೈ ಯಜಂತಮಯಾನಿ ಹವ್ಯಾಕೂತಿ ಸತ್ಯಾಮನಸೋ ಮೇ ಅಸ್ತು ಯೇನೋ ಮಾನಿಗಾಂಕತಮಚ್ಚನಾಹಂ ವಿಶ್ವೇ ದೇವಾಸೋ ಅಧಿವೋಚತಾಮೇ ದೇವೀ ಈಶ್ವರುರ್ವೀರುಣಃ ಕೃಣೋತ ವಿಶ್ವೇ ದೇವಾಸ ಇಹ ವೀರಗಧ್ವಂ ಉದ್ಧನ್ಯಮಾನಮಸ್ಯಾ ಅಮೇಧ್ಯಮಪಪಾಪ್ಮಾನಿ ಯಜಮಾನಸ್ಯ ಹಂತು ಶಿವಾನಃ ಸಂದು ಪ್ರತಿತಶ್ಚತಸ್ರಶ್ಚನ್ನೋ ಮಾತಾ ಪೃಥಿವೀತೋಕಸಾತಾಂ ಜಾತವೇದೋ ಭುವನಸ್ಯ ರೇತ ಇಹ ಸಂಚತಪಸೋ ಗಚ್ಚ ನಿಷ್ಕತೆ ಅಗ್ನಿಮಶ್ವತ್ಥಾದಿತಿ ಹವ್ಯವಾಹಗುಂ ಶಮೀ ಗರ್ಭಾರ್ಚನಗನ್ಯೋಮಯೋ ಭೂಃ ಉಪಾವರೋಹ ಜಾತವೇದ ಪುರಸ್ತ್ವಂ ದೇವೇಭ್ಯೋ ಹವ್ಯಂ ವಹನಃ ಪ್ರಜಾನನ್ ಆಗ ಪ್ರಜಾಗಂ ಮೃಗಿಮಸ್ಮಾಸುಧೇ ಕಿದಸ್ರೋದೀತಿ ಹಿನೋ ದುರೋಣೇ ಅಗ್ನ ಆಗ್ಯಾಹಿ ವೀತಕೆ ಗೃಣಾನೋ ಹವ್ಯದಾತಕೆ ನಿಹೋತಾ ಸತ್ಸ್ಯಬರ್ಹಿಷೀಂ ಕರ್ಮಣೇವಾಂ ದೇವೇಭ್ಯಃ ಶಕೇಗಿಂ ಅದಿತೇನ ಮನ್ಯಸ್ವಾಂ ಅನುಮತೇನ ಮನ್ಯಸ್ವಾಂ ಸರಸ್ವತೇನ ಮನ್ಯಸ್ವಾಂ ದೇವಸವಿತ ಪ್ರಸುವಾಂ ತತ್ಸವಿತುರ್ವರೇ ನಿಗಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಗ್ಯೋ ನ ಪ್ರಚೋದಯಾತ್ ಬ್ರಹ್ಮಜಜ್ಞಾನಂ ಪ್ರಥಮಂ ಪುರಸ್ತಾತ್ ವಿಸೀಮತಃ ಸುರುಚೋ ವೇನ ಆವಹ ಸ ಬುದ್ಧಿಗಾ ಉಪಮಾ ಅಸ್ಯ ವಿಷ್ಠಾ ಸುತಶ್ಚಯೋ ನಮಸತಶ್ಚ ವಿವಾಹ ಓಂ ಬ್ರಹ್ಮಾನಮಾವಾಹಗಾಮಿ ಪ್ರಜಾಪತಿಮಾವಾಹಗಾಮಿ ಪಿತಾಮಹಮಾವಾಹಗಾಮಿ ಹಿರಣ್ಯಗರ್ಭಮಾವಾಹಗಾಮಿ ಬ್ರಹ್ಮಣೇ ನಮಃ ಇದಮಾಸನಂ ಸೋಮೋಧೇನುಗುಂ ಸೋಮೋ ಅರವಂತಮಾಶುಗುಂ ಸೋಮೋ ವೀರಂಕರ್ಮಣ್ಯಂ ದಧಾತು ಸಾಧನ್ಯಂ ವಿದತ್ಯಗುಂ ಸುಭೇಗಂ ಪಿತಶ್ರವಣಯ್ಯೋ ದದಾಸು ತಸ್ಮೈ ಓಂ ಸೋಮಮಾವಾಹಗಾಮಿ ಯಜ್ಞಾಂಗಮಾವಾಹಗಾಮಿ ಇಂದುಮಾವಾಹಗಾಮಿ ಚಂದ್ರಮಾವಾಹಗಾಮಿ ಸೋಮಾಗ ನಮಃ ಇದಮಾಸನಂ ಬ್ರಹ್ಮಣೇ ನಮಃ ಸೋಮಾಗ ನಮಃ ಸರ್ವೋಪಚಾರಾನ್ ಸಮರ್ಪಯಾಮಿ ಬ್ರಹ್ಮನ್ ಪ್ರೋಕ್ಷಿಷ್ಯಾಮಿ ಸೋಮ ಪ್ರೋಕ್ಷಿಷ್ಯಾಮಿ ಪ್ರೋಕ್ಷಯಜ್ಞಂ ದೇವತಾವರ್ಧಯತ್ವಂ ನಾಕಸ್ಯ ಪೃಷ್ಠೇ ಗಜಮಾನೋಸ್ತು ಸಪ್ತರ್ಷೀನಾಗಂ ಸುಕೃತಾಂ ಮಿತ್ರಲೋಕಸ್ತತ್ರೇಮೈ ಯಜ್ಞೈ ಯಜಮಾನಂಚದೇಹಿ ಓಂ ಪ್ರೋಕ್ಷಾಂ ದಿವೇ ತ್ವಾಂ ಅಂತರಿಕ್ಷಾಗತ್ವಾಂ ಪೃಥಿವ್ಯೈ ತ್ವಾಂ ಪೋಷಾಗತ್ವಾಂ ಉಪಾಭ್ಯಾಂ ದೇವಸವಿತ ಪ್ರಹರೇಮ ವೀತಗೇ
पूषाते ग्रन्थिं विश्कतु आदित्यव्यञ्जनमसीम् ऊर्णामृतसन्त्वास्तुनामि स्वासस्थं देवेभ्यः विष्णोस्तुपोऽसि दक्षिणतो विष्णोस्तुपोऽसि उत्तरतवदीच्यैर्युञ्जनमसि विष्णोस्तुपोऽसि पश्चिमतः सौधत्तां देवेभ्यो विष्णोस्तुपोऽसि श्रुतासि घृतासि ध्रुवासि तारुणासि वानस्पत्योऽसि देवेभ्यः शुन्धस्वां पृथिव्यापो गृहीष्यामि को वो गृह्णातु स वो गृह्णातु तस्मै वो गृह्णामि पोषागवः अनया पृथिव्यापो गृहीष्यामि प्रणतिपात्र्योः ब्रह्माणमावाहयामि सोममावाहयामि ब्रह्मन्नवप्रणेष्यामि सोमावप्रणेष्यामि यजमानवाचं यच्छां प्रणययज्ञं देवतावर्धयत्वं नागस्य पृष्ठे यजमानोऽस्तु सप्तर्षीनागं सुकृतां यत्र लोकस्तत्रेमं यज्ञे यजमानं च देहि ओं प्रणयां को वो गिनक्ति स वो गिनक्तु संविशन्तां दैवीर्विषपात्राणि देवयज्ञागीं दक्षिणप्रणिधौ ब्राह्मेण तीर्थेन ओं प्रजापतिमावाहयामि इन्द्रमावाहयामि अग्निमावाहयामि सोममावाहयामि उत्तरप्रणिधौ अग्निशोमावाहयामि प्रजापतिमावाहयामि ब्रह्माणमावाहयामि इन्द्रमावाहयामि वसूनावाहयामि मरुत आवाहयामि रुद्रानावाहयामि अपवुपस्पृश्याम् ओं श्रीविष्णुमावाहयामि बृहस्पतिमावाहयामि मित्रमावाहयामि वरुणमावाहयामि आदित्यानावाहयामि अश्विनमावाहयामि पूषणमावाहयामि कक्षमावाहयामि कक्षदेवत सोममावाहयामि औपासनेक्नमावाहयामि यज्ञदेवत विश्वान् देवानावाहयामि सर्वदेवानावाहयामि आद्यपात्रे प्रजापतये जुष्टुर्निर्ववामि इन्द्राय जुष्टुर्निर्ववामि अग्नये जुष्टुर्निर्ववामि सोमाय जुष्टुर्निर्ववामि वसुभ्यो जुष्टुर्निर्ववामि मरुद्भ्यो जुष्टुर्निर्ववामि रुद्रेभ्यो जुष्टुर्निर्ववामि अपवुपस्पृश्याम् ओं श्रीविष्णवे जुष्टुर्निर्ववामि बृहस्पतये जुष्टुर्निर्ववामि मित्राय जुष्टुर्निर्ववामि वरुणाय जुष्टुर्निर्ववामि आदित्येभ्यो जुष्टुर्निर्ववामि अश्वेभ्यां जुष्टुर्निर्ववामि पूष्णे जुष्टुर्निर्ववामि कक्षाय जुष्टुर्निर्ववामि कक्षदेवत सोमाय जुष्टुर्निर्ववामि औपासनेक्नाय जुष्टुर्निर्ववामि यज्ञदेवत विश्वेभ्यो देवेभ्यो जुष्टुर्निर्ववामि सर्वदेवेभ्यो जुष्टुर्निर्ववामि आज्यं तृप्यतिष्ठयामि चरं तृप्यतिष्ठयामि अग्नेर्ज्योतिरसीं समिदसि स्वाहा अमृतमसि वारुणमसि अन्तरितगं रक्षोऽन्तरिता आराधयः प्रत्युष्टगं रक्ष प्रत्युष्ठा आराधयः चित्पतिस्त्वा पुनः त्वच्चित्रेण पवित्रेण वसो सूर्यस्य रश्मिभिः स्वाहा वाक्पतिस्त्वा पुनः त्वच्चित्रेण पवित्रेण वसो सूर्यस्य रश्मिभिः स्वाहा देवस्त्वा सविता पुरा त्वच्चित्रेण पवित्रेण वसो सूर्यस्य रश्मिभिः स्वाहा तत्सवितुर्वरेण्यं भर्गो देवस्य धीमहि धियो यो नः प्रचोदयात् करसम्पूर्णा वा समिधो गृहीत्वा मूलाग्राभ्यां कृतज्ञस्पर्शयित्वाम् अभ्यर्च्याम् अक्षताम् आज्यां चरुभिः ओमिन्द्राय नमः अग्नये नमः यमाय नमः निरृतये नमः वरुणाय नमः वायवे नमः कुबेराय नमः ईशानाय नमः अग्नये नमः जातवेदसे नमः सहोजसे नमः अजराप्रभवे नमः वैश्वानराय नमः निर्यातसे नमः पंक्तिरातसे नमः विसर्पिणे नमः अग्निपुरुषाय नमः अदितेन मन्यस्वाम् अनुमतेन मन्यस्वाम् सरस्वतेन मन्यस्वाम् देवसवितप्रसुवाम् षष्टिशतसहस्राण्यगतमक्षयमर्बुदमानगाम् अगन्तगित्म आत्मा जातवेदस्तेनेत्यस्ववर्धस्वचेत्तवर्धगतास्मान् प्रजगा पशुभिर्ब्रह्मवर्चसेनान्नात्येन समेधय स्वाहा वागव्यादाग्नेयान्तं प्रजापतये स्वाहा नैऋत्या ईशानान्तमिन्द्राय स्वाहा अग्नये स्वाहा सोमाय स्वाहा वसुभ्यः स्वाहा मरुद्भ्यः स्वाहा रुद्रेभ्यः स्वाहा अप उपस्पृश्याम् ओं श्रीविष्णवे स्वाहा बृहस्पतये स्वाहा मित्राय स्वाहा वरुणाय स्वाहा आदित्येभ्यः स्वाहा अश्वेभ्यः स्वाहा पूष्णे स्वाहा कक्षाय स्वाहा कक्षदेवत सोमाय स्वाहा औपासनेक्नाय स्वाहा यज्ञदेवत विश्वेभ्यो देवेभ्यः स्वाहा सर्वदेवेभ्यः स्वाहा द्रव्याभिगार्यां ओं भूस्वाहा ओं भुवस्वाहा ओं सुवस्वाहा ओं भूर्भुवस्सुवस्वाहा अदितेन्वमग्रस्थाः अनुमतेन्वमग्रस्थाः सरस्वतेन्वमग्रस्थाः देवसवितप्रासावीः ओं भूः श्री श्रीनिवासस्वामिनः वैवाहिकोत्सवकर्माङ्गम् औपासनाग्नौ कृताम् आघारान्ते सर्वदोषप्रायश्चित्तार्थम् अतो देवादवैष्णवाहुतिर्होष्के अदितेन मन्यस्वाम् अनुमतेन मन्यस्वाम् सरस्वतेन मन्यस्वाम्
देवसवितः प्रसुवाम् ॐ अतो देवा अवन्तु नोगतो विष्णुर्विचक्रमे पृथिव्या सप्तधाम विस्वाहा इदं विष्णुर्विचक्रमे त्रेधानि दधे पदं समूढमस्य पागुं सुरे स्वाहा त्रीणि पदा विचक्रमे विष्णुर्गोपादाभ्यः ततो धर्माणि धारयन् स्वाहा विष्णोः कर्माणि पुष्कतगतो व्रतानि भस्पशेम् इन्द्रस्य युज्यः सखा स्वाहा तद्विष्णोः परमं पदकं सदा पुष्कन्ति सूरयः दिवि वचक्षुराददग् स्वाहा तद्विप्रासो विभन्यवो जाकृवागं स्वस्समिन्धते विष्णोरिगत्परमं पदग् स्वाहा ॐ भूस्वाहा ॐ भुवस्वाहा भोगं सुवस्वाहा ॐ भूर्भवस्सुवस्वाहा अदितेन्वमग्रस्थाः अनुमतेन्वमग्रस्थाः सरस्वतेन्वमग्रस्थाः देवसवितः प्रासावीः అప్సరో గణము ఆడరో పాడరో అప్సరో గణము వీడే మూలిందరో విభవము నేడు వీడే మూలిందరో విభవము నేడు ఆడరో పాడరో అప్సరో గణము వీడే మూలిందరో విభవము నేడు ఆడరో పాడరో అప్సరో గణము ఆడరో పాడరో అప్సరో గణము కమలారమణుని కళ్యాణమునకు తమినదె గరుడ ధ్వజమెసగే కమలారమణుని కళ్యాణమునకు తమినదె గరుడ ధ్వజమెసగే కైమలుచు మ్రోసెను దివ్య దుందుగులు గమనించరు దివి గల దేవతలు కైమలుచు మ్రోసెను దివ్య దుందుగులు గమనించరు దివి గల దేవతలు ఆడరో పాడరో అప్సరో గణము వీడే మూలిందరో విభవము నేడు ఆడరో పాడరో అప్సరో గణము ఆడరో పాడరో అప్సరో గణము వెలయగలక్ష్మీ విభుని పెండ్లికిని బలసి అంకురార్పణమదివో వెలయగలక్ష్మీ విభుని పెండ్లికిని బలసి అంకురార్పణమదివో కలగొనని చేరు గంధాక్షతలవే చెలగి కైకొనరు శ్రీ వైష్ణవులు కలగొనని చేరు గంధాక్షతలవే చెలగి కైకొనరు శ్రీ వైష్ణవులు ఆడరో పాడరో అప్సరో గణము వీడే మూలిందరో పరిమిత శక్తి
भ्रियमानस्य महाजलौघस्य मध्ये परिभ्रममानानामनेककोटिब्रह्माण्डानामेकतमे पृथिव्यप्तेजो वायुव्याकाशहङ्कारमहदव्यक्ताख्य सप्तावरणैरावृते अस्मिन् महति ब्रह्माण्डे आधारशक्तिश्रीवराह कूर्मानन्ताष्टदिग्गजो परिप्रतिष्ठितानाम् अतल वितल सुतल तलातल रसातल महातल पातालाख्य सप्तलोकानामूर्ध्वभागे भूलोके भुवर्लोक सुवर्लोक महर्लोक जनोलोक तपोलोक सत्यलोकाख्य षल्लोकानामधो भागे महानालायमानस्य फणिराजस्य शेषस्य सहस्रफनामणिमण्डलमण्डिते ऐरावत पुण्डरीकवामन कुमुदाञ्जन पुष्पदन्त सार्वभौम सुप्रतीकाख्य अष्टदिग्दन्ति शुण्डादण्डोत्तम्भिते अमरावती तेजोवती संयमनी रक्षोवती सिन्धुमती गन्धवत्यलकावती यशोवतीति अष्टदेवपुरी विराजिते इन्द्राग्नियमनिरुतिवर्णवायुकुबेर ईशानाख्य अष्टलोकपालकपरिपालिते लोकालोकाचलवलयिते लवनेक्षुसुरासर्पिरदधिक्षीरशुद्धोदकाख्य सप्तार्णवपरिवृते जम्बोप्लक्षकुशक्रौञ्च शाकशाल्मलिपुष्कराख्य सप्तद्वीपद्वीपिते महेन्द्रमलयसख्यसुक्त्यमदृक्षवद्विन्ध्यपारिगात्राख्य सप्तकुलपर्वतविराजिते भारतकिंपुरुष हरिलावृतभद्राश्वकेतुमाल हिरण्यकरमणककुरुवर्षाख्य नववर्षाणां मध्ये भरतवर्षे भरतखण्डे महासरोरुहाकार 50 कोटियोजन विस्तीर्ण भूमण्डले लक्षयोजन विस्तीर्ण जम्बूद्वीपे दण्डकारण्ये प्रजापतिक्षेत्रे कर्मभूमौ अवन्ती कुरुक्षेत्रादिसमभूमध्यरेखायाः पूर्वदिग्भागे मेरोर्दक्षिणदिग्भागे श्री आदिवराहक्षेत्रे वेङ्कटाचले मम अनेकजन्मसु इह जन्मनि च एतत्क्षणपर्यन्तं बाल्ययौवनकौमारवार्धकेषु रहसि प्रकाशे च आवृत्त अनावृत्तमहापातकादिसमस्तदुरितक्षयार्थं दशपूर्वेषां दशापरेषां मद्वंश्यानां मातृवंश्यानां सर्वेषां पितॄणां श्रीहरिलोके निवाससिद्ध्यर्थं त्रिगुणीकृत अग्निष्टोम अतिरात्राप्तोर्याम शान्तपनवाजपेय पौण्डरीक अश्वमेधादीं शतक्रतुपुण्यफलावाप्यर्थम् आमोदप्रमोदसम्मोद वैकुण्ठाख्यलोकेषु सालोक्य सामीप्य सारूप्य सायुज्यमिति चतुर्विधमोक्षफलसिद्ध्यर्थं श्रीलक्ष्मीनारायणप्रीत्यर्थं श्रीविखनो मुनीन्द्रमतानुसारिभिः भृक्वादिभिः मन्वादिभिः वसिष्ठादिभिः दिव्यमहर्षिभिः उक्तगृह्यधर्मशास्त्रपुराण इतिहासप्रतिपादितां कन्यादानकल्पोक्त सकलफलावाप्त्यर्थं कन्यादानं करिष्ये। अस्य श्रीमदादिनारायणस्य अनेककोटिब्रह्माण्डनायकस्य अनन्तकल्याणगुणगणगाम्भीर्यस्य दिव्यमङ्गलविग्रहस्य सुदर्शन पाञ्चजन्यकौमोदकीनन्दकशार्ङ्गादिपञ्चायुधरस्य कोटिसूर्यप्रकाशस्य श्रीमतो वैकुण्ठनायकस्य श्रीमद्वैखानस भगवच्छास्त्रप्रकारेण आङ्गीरस भारहस्पत्य भारद्वाजत्रयारुषेयप्रवरान्वितां भारद्वाजस गोत्रोद्भवस्यां पञ्चविधव्यूहविभेदेन प्रवर्तमानस्यां परतत्त्वविभवव्यूह अन्तर्यामि अर्चावतारस्वरूपस्यां श्रीमहाविष्णोः परब्रह्मणोन्नप्त्रे आङ्गीरस भारहस्पत्य भारद्वाजत्रयारुषेयप्रवरान्वितां भारद्वाजस गोत्रोद्भवस्यां जगत्कारणभूतस्यां मूलप्रकृतिस्वकीयमानस्यां त्रिगुणात्मकस्यां गुणत्रयकर्मणो ख्यातिवशात् उत्पत्तिस्थितिलयकारणभूतस्यां श्रीमहाविष्णोः परवासुदेवशर्मणः पौत्रायाम् आङ्गीरस भारहस्पत्य भारद्वाजत्रयारुषेयप्रवरान्वितां भारद्वाजस गोत्रोद्भवस्यां समस्तदेवतां
ನಿಕುಟಮಕುಟಮನಿಗನ ವಿಜೃಂಭಿತ ಪಾದಾರವಿಂದಸ್ಯ ಅರ್ಚಾವತಾರ ರೂಪ ಭಗವತಃ ಪ್ರದ್ಯುಮ್ನಾವತಾರಸ್ಯ ಶ್ರೀ ಮಹಾವಿಷ್ಣೋಃ ಆದಿನಾರಾಯಣ ಶರ್ಮಣಃ ಪುತ್ರಾಯ ಆಂಗೀರಸ ಭಾರಹಸ್ಪತ್ಯ ಭಾರದ್ವಾಜ ತ್ರಯಾರುಷೇಯ ಪ್ರವರಾನ್ವಿತ ಭಾರದ್ವಾಜ ಸಗೋತ್ರೋದ್ಭವಾಯ ಭಕ್ತಲೋಕ ಪರಿಪಾಲನಾಯ ಕಿರೀಟಹಾರ ಕೇಯೂರ ದಿವ್ಯಾಭರಣಭೂಷಿತಾಯ ದಿವ್ಯ ಕೌಸ್ತುಭಾಲಂಕೃತಾಯ ದಿವ್ಯ ಪೀತಾಂಬರಧರಾಯ ದಿವ್ಯಮಾಲ್ಯೋಭಿಶೋಭಿತಾಯ ಪ್ರಪನ್ನ ಪಾರಿಜಾತಾಯ ನಿಜಾವತಾರಾಯ ಸ್ವರ್ಣಗರುಡ ವಾಹನಾರೂಢಾಯ ಅಚಿಂತ್ಯಾದ್ಭುತ ನಿತ್ಯ ಯೌವನ ಸ್ವಭಾವಲಾವಣ್ಯ ತೇಜೋ ರತ್ನಾಕರಾಯ ಅಖಿಲ ಶಾಖಾತ್ಯಾಗಿನೋ ಅಖಿಲ ಲೋಕ ಪವಿತ್ರಾಯ ಶ್ರವಣ ನಕ್ಷತ್ರೇ ಮಕರ ರಾಶೌ ಜಾತಾಯ ಶ್ರೀ ಶ್ರೀನಿವಾಸ ಸ್ವಾಮಿ ಪರಬ್ರಹ್ಮಣೇ ವರಾಯ ಋಗ್ಯಜುಸ್ಸಾಮಾಧರ್ವನ ಸಕಲ ವೇದಾಧ್ಯಾಯಿನೀಂ ಭಾರ್ಗವಚ್ಯವನ ಆಪ್ನುವಾನ ಔರ್ವವೇದಲ ಪಂಚಾರುಷೇಯ ಪ್ರವರಾನ್ವಿತಾಂ ಭಾರ್ಗವಸ ಗೋತ್ರೋದ್ಭವೀಂ ಸರ್ವಾಲಂಕಾರವತೀಂ ಸಕಲ ಸುರಾಂಗಣಾ ಸಂಸೇವಿತ ಪಾದಾರವಿಂದಾಂ ಶ್ರೀ ಮಹಾವಿಷ್ಣೋಃ ವಕ್ಷಸ್ಥಲ ನಿವಾಸಿನೀಂ ಆನಂದ ಗುಣಾತ್ಮಿಕಾಂ ಮೂಲ ಪ್ರಕೃತಿ ರೂಪಾಂ ಉತ್ತರ ಫಲ್ಗುಣಿ ನಕ್ಷತ್ರೇ ಕನ್ಯಾ ರಾಶೌ ಜಾತಾಂ ಭೃಗೋ ಸಂಕಲ್ಪತನಯಾಂ ಭಾರ್ಗವೀಂ ಶ್ರೀದೇವಿ ನಾಮ್ನೀಂ ಕನ್ಯಾಂ ವೃಣೀಮಹೇ ವೃಣೀತ್ವಂ ದಾಸ್ಯಾಮಿ ಋಗ್ಯಜುಸ್ಸಾಮಾಧರ್ವನ ಸಕಲ ವೇದಾಧ್ಯಾಯಿನೀಂ ಕಾಶ್ಯಪ ಆವತ್ಸಾರಣಿ ಧ್ರುವತ್ರಿಗಾರುಷೇಯ ಪ್ರವರಾನ್ವಿತಾಂ ಕಾಶ್ಯಪಸ ಗೋತ್ರೋದ್ಭವೀಂ ಸರ್ವಾಲಂಕಾರವತೀಂ ಸಕಲ ಸುರಾಂಗಣಾ ಸಂಸೇವಿತ ಪಾದಾರವಿಂದಾಂ ಶ್ರೀ ಮಹಾವಿಷ್ಣೋಃ ಅತ್ಯಂತ ಮನೋಹರೀಂ ಅತ್ಯಂತ ಸೌಂದರ್ಯವತೀಂ ಬಹು ಶ್ಯಾಮಲಾಂಗೀಂ ರೇವತಿ ನಕ್ಷತ್ರೇ ಮೀನರಾಶೌ ಜಾತಾಂ ಕಶ್ಯಪ ಪ್ರಜಾಪತೆ ಸಂಕಲ್ಪತನಯಾಂ ಇಮಾಂ ಭೂದೇವಿ ನಾಮ್ನೀಂ ಕನ್ಯಾಂ ವೃಣೀಮಹೇ ವೃಣೀತ್ವಂ ದಾಸ್ಯಾಮಿ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕ ಜಗೀಶಯಾಂ ಕನ್ಯಾಂ ಸಲಂಕೃತಾಂ ಸಾಧ್ವೀಂ ಸುಶೀಲಾಗ ಸುಮೇಧಸೇ ಪ್ರಯತೋಹಂ ಪ್ರಯಚ್ಛಾಮಿ ಧರ್ಮಕಾಮಾರ್ಥಸಿದ್ಧಗೆ ವಿಶ್ವಂಭರಾ ಸರ್ವಭೂತಾಃ ಸಾಕ್ಷಿಣಃ ಸರ್ವದೇವತಾಃ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪ್ರೀಣಾತು ಕಮಲಾಪತಿಃ ಕನ್ಯಾದಾನ ಮುಹೂರ್ತಃ ಸುಮುಹೂರ್ತೋ ಅಸ್ತು ಸುಪ್ರತಿಷ್ಠಿತಮಸ್ತು. ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯವಾದಂತಹ ಪಾದಪದ್ಮಗಳನ್ನು ಸ್ಮರಿಸುತ್ತಾ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಭಾಗಿಗಳಾದ ಭಕ್ತರ ಅಭೀಷ್ಟಗಳನ್ನು ಪೂರೈಸುತ್ತಾ ಅವರನ್ನು ಅನುಗ್ರಹಿಸುತ್ತಿದ್ದಾರೆ. ಎಲ್ಲ ದೇವಾದಿ ದೇವತೆಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತತ್ವಾಭಿಮಾನಿ ದೇವತೆಗಳು ಪ್ರತಿಯೊಬ್ಬ ಭಕ್ತರ ಎಲ್ಲ ಇಂದ್ರಿಯಗಳನ್ನು ಕೂಡ ಭಗವತ್ ಪರಕವಾಗಿ ಮಾಡಿ ಆ ಎಲ್ಲ ಭಕ್ತರ ವಿಶಿಷ್ಟವಾದ ಜೀವನದ ಸಾಧನೆಯನ್ನು ಸ್ವಾಮಿಯ ಉತ್ಸವ ಸಂದರ್ಭದಲ್ಲಿ ಉಂಟು ಮಾಡಿಕೊಡ್ತಾ ಇರುವಂತಹದ್ದು. ಜಗದೊಡೆಯನ ಶ್ರೀ ಶ್ರೀನಿವಾಸನ ಪಾದಪದ್ಮಗಳನ್ನು ಭಜಿಸುತ್ತಾ ನಾವೆಲ್ಲರೂ ಕೂಡ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಹನುಮಂತ ದೇವರು ಶ್ರೀರಾಮಚಂದ್ರನ ಸೇವೆಯಲ್ಲಿ ಸರ್ವದಾ ತಮ್ಮನ್ನು ತಾವು ತೊಡಗಿಸಿಕೊಂಡು ಲೋಕದಲ್ಲಿ ಎಂತಹ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಲೋಕದಲ್ಲಿ ಜೀವಿಸಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಗುಣಗಳು ಆ ಹನುಮಂತ ದೇವರಲ್ಲಿ ಕಾಣುವಂತಹದ್ದಾಗ್ತದೆ. ಇನ್ನು ಹನುಮಂತ ದೇವರನ್ನು ಹನುಹು ಅಸ್ಯ ಅಸ್ತೀತಿ ಹನುಮಾನ್. ಹನು ಅಂತಂದರೆ ಹನಹಿಂಸಾಗತ್ಯೋ ಅಂತ ಧಾತು, ಆ ಧಾತುವಿನಿಂದ ಬಂದಂತಹ ಶಬ್ದ. ಹನ ಅಂತಂದರೆ ಹನು ಅಂತಂದಾಗ ಜ್ಞಾನ ಅಂತ ಅರ್ಥ.
ಯೇ ಯೇ ಗತ್ಯರ್ಥಕಾಹ ತೇ ತೇ ಜ್ಞಾನಾರ್ಥಕಾಹ ಅಂತ ಒಂದು ನಿಯಮ. ಆ ನಿಯಮವನ್ನು ಅನುಸರಿಸಿ ಹಿಂಸಾಗತಿ ಅರ್ಥಕವಾದಂತಹ ಹನುಧಾತುವಿನಿಂದ ಉತ್ಪತ್ತಿಯಾದಂತಹ ಹನು ಶಬ್ದ, ಆ ಹನು ಅನ್ನುವಂತಹ ಶಬ್ದಕ್ಕೆ ಅರ್ಥ ಬಂದು ಜ್ಞಾನ ಅಸ್ಯ ಅಸ್ತಿ ಇತಿ, ಇವನಿಗೆ ಇದೆ, ಆದ್ದರಿಂದ ಇವನನ್ನು ಹನುಮಾನ್ ಅಂತ ಕರೆದರು. ಅಂದರೆ ಆ ಭಗವಂತನ ಕಲ್ಯಾಣ ಗುಣಗಳನ್ನು ಚೆನ್ನಾಗಿ ತಿಳಿದುಕೊಂಡಿರ್ತಕ್ಕಂಥವರು ಅಂತ ಅರ್ಥ. ಮತ್ತು ಲೋಕದಲ್ಲಿ ಉತ್ತಮವಾದಂತಹ ಗುಣಗಳು ಏನೇನಿದ್ದಾವೋ ಅದೆಲ್ಲದಕ್ಕೂ ಕೂಡ ಆಶ್ರಯರಾಗಿರ್ತಕ್ಕಂಥವರು. ಅದಕ್ಕಾಗಿ ಹೇಳ್ತಾರೆ, ಯೇ ಯೇ ಗುಣನಾಮ ಜಗತ್ ಪ್ರಸಿದ್ಧಾ ಯಂ ತೇಷು ತೇಷು ಸ್ಮನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹುಹು. ಅದಕ್ಕಾಗಿ ಅವರನ್ನು ಹನುಮಂತ ಅಂತ ಕರೆದರು. ಅಂತಹ ಆ ಹನುಮಂತ ದೇವರು ಲೋಕದಲ್ಲಿ ಸ್ಥಾನಮಾನಗಳನ್ನು ಪಡೆದುಕೊಂಡಿದ್ದಾರೆ ಅಂದರೆ ಅದು ರಾಮನ ಸೇವೆಯಿಂದ, ಭಗವಂತನ ಸೇವೆಯಿಂದ ಭಕ್ತ ಏನನ್ನಾದರೂ ಕೂಡ ಪಡೆಯಬಲ್ಲ ಅನ್ನಲಿಕ್ಕೆ ದೃಷ್ಟಾಂತವಾಗಿದ್ದಾರೆ. ಇಂದು ಲೋಕದಲ್ಲಿ ಬೇಕಾದಂತಹ ಎಲ್ಲ ಗುಣಗಳು ಹನುಮಂತ ದೇವರಲ್ಲಿ ಕಾಣುವಂತಹದ್ದಾಗಿದೆ. ಅದಕ್ಕಾಗಿ ಹನುಮಂತ ದೇವರ ಸ್ಮರಣೆಯನ್ನು ಮಾಡಿದರೆ ಸಾಕು, ಇಹಲೋಕದಲ್ಲಿ ಬೇಕಾದ ಎಲ್ಲ ಗುಣಗಳನ್ನು ನಾವು ಪಡೆಯತಕ್ಕಂಥವರಾಗ್ತೇವೆ. ಆ ಗುಣಗಳ ಅನುಷ್ಠಾನದಿಂದ, ನಿಸ್ವಾರ್ಥವಾದ ಅನುಷ್ಠಾನದಿಂದ ಪರಲೋಕಕ್ಕೆ ಬೇಕಾದಂತಹ ಸಾಧನೆಯೂ ಕೂಡ ಇಲ್ಲೇ ಮಾಡಿದಂತಾಗ್ತದೆ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಹನುಮಂತ ದೇವರ ಸ್ಮರಣೆಯನ್ನು ಮಾಡಿದ್ದು ಅಂತಾದರೆ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ನಿರ್ಭಯತ್ವ, ಆರೋಗ್ಯ, ಜಡರಾಹಿತ್ಯ, ಅಜಾಡ್ಯತ್ವ, ವಾಕ್ಪಟುತ್ವ ಬಹಳ ಮುಖ್ಯವಾದಂತಹದ್ದು. ವಾಗ್ಮಿಯಾಗಿ ಬಿಡ್ತಾರಂತೆ ಹನುಮಂತ ದೇವರ ಸ್ಮರಣೆಯನ್ನು ಮಾಡಿದರೆ. ಇವುಗಳೆಲ್ಲವೂ ಕೂಡ ಆ ಸ್ವಾಮಿಯ ಶ್ರೀನಿವಾಸನ ಶ್ರೀರಾಮಚಂದ್ರನ ಪಾದ ಸೇವನೆಯಿಂದ ಪಡೆದುಕೊಂಡಂತಹ ಭಾಗ್ಯವಾಗಿದೆ. ಭಕ್ತರಾದ ನಾವು ಕೂಡ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುತ್ತಾ ಅವನ ಪಾದ ಸೇವನೆಯನ್ನು ಮಾಡ್ತಾ ಅವನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಮಂಗಳಕರವಾದಂತಹ ಮಾಂಗಲ್ಯ ಪೂಜೆ ಘಟ್ಟ ಮುಗಿದೀಗ ಸ್ವಾಮಿಯ ಕೈಯನ್ನು ಮುಟ್ಟಿಸಿ ಶ್ರೀದೇವಿ ಭೂದೇವಿ ಅಮ್ಮನವರ ಕುರಳಿಗೆ ಆ ಮಾಂಗಲ್ಯದ ಸಮರ್ಪಣೆಯನ್ನು ಮಾಡ್ತಾರೆ. ವೀಕ್ಷಿಸಿ ಕೃತಕೃತ್ಯರಾಗೋಣ. ರಮಾರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ. ಓಂ ಪ್ರಜಾಪತಿ ಸೋಮಗುಂ ರಾಜಾನಮಸೃಜತಾಂ ತಂತ್ರಯೋ ವೇದ ಅನ್ವಸೃತ್ಯಂತಾಂ ತಾನ ಹಸ್ತೆ ಕುರುತಾಂ ಅತಃ ಸೀತಾ ಸಾವಿತ್ರೀ ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಣ ಹೇತುನಾ ಕಂಠೆ ಬಧ್ನಾಮಿ ಶುಭಗೆ ರಕ್ಷತ್ವಂ ಭುವನತ್ರಯಂ ಶ್ರೀದೇವ್ಯೈ ನಮಃ ಮಾಂಗಲ್ಯಧಾರಣಂ ಕರೋಮಿ. ಓಂ ಪ್ರಜಾಪತಿ ಸೋಮಗುಂ ರಾಜಾನಮಸೃಜತಾಂ ತಂತ್ರಯೋ ವೇದ ಅನ್ವಸೃತ್ಯಂತಾಂ ತಾನ ಹಸ್ತೆ ಕುರುತಾಂ ಅತಃ ಸೀತಾ ಸಾವಿತ್ರೀ ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಣ ಹೇತುನಾ ಕಂಠೆ ಬಧ್ನಾಮಿ ಸುಭಗೆ ರಕ್ಷತ್ವಂ ಭುವನತ್ರಯಂ ಭೂದೇವ್ಯೈ ನಮಃ ಮಾಂಗಲ್ಯಧಾರಣಂ ಕರೋಮಿ. ಮಾಂಗಲ್ಯಧಾರಣ ಮುಹೂರ್ತ ಸುಮುಹೂರ್ತ ಅಸ್ತು. సంతోషించితివి నిన్ను చల్లగా పెండాడితివి, సంతోషించితివి నిన్ను చల్లగా పెండాడితివి, ఇంతటి వాడవైతివి ఏమని
स्वाहा चित्तिश्च स्वाहा आकोतं च स्वाहा आकोतिश्च स्वाहा विज्ञातं च स्वाहा विज्ञानं च स्वाहा मनश्च स्वाहा शक्वरीश्च स्वाहा दरसश्च स्वाहा पूर्णमासश्च स्वाहा बृहच्च स्वाहा रथन्तरं च स्वाहा ॐ भू स्वाहा ॐ भुव स्वाहा भोगं सुव स्वाहा ॐ भूर्भवस्सुव स्वाहा अदितेन्वमग्रस्थाः अनुमतेन्वमग्रस्थाः सरस्वतेन्वमग्रस्थाः देवसवितप्रासावीः ॐ भूः श्री श्रीनिवासस्वामिनः वैवाहिकोत्सवकर्माङ्गम् औपासनाग्नौ लाजहोमं होष्केम् अदितेन मन्यस्वाम् अनुमतेन मन्यस्वाम् सरस्वतेन मन्यस्वाम् देवसवितः प्रसुवाम् इमान् लाजानामित्यभिगार्य ॐ इमान् लाजानावपामि समृद्धिकरणान् मम तुभ्यं च संवननां तदग्निरनुमन्यताम् इयं नार्युपप्रूतेऽग्नौ लाजानावपन्ति दीर्घायुरस्तु मे पतिरेधन्तां ज्ञातयो मम स्वाहा ॐ इमान् लाजानावपामि समृद्धिकरणान् मम तुभ्यं च संवननां तदग्निरनुमन्यताम् इयं नार्युपप्रूतेऽग्नौ लाजानावपन्ति दीर्घायुरस्तु मे पतिरेधन्तां ज्ञातयो मम स्वाहा ॐ इमान् लाजानावपामि समृद्धिकरणान् मम तुभ्यं च संवननां तदग्निरनुमन्यताम् इयं नार्युपप्रूतेऽग्नौ लाजानावपन्ति दीर्घायुरस्तु मे पतिरेधन्तां ज्ञातयो मम स्वाहा ॐ भूस्वाहा ॐ भुवस्वाहा भोगं सुवस्वाहा ॐ भूर्भुवस्सुवस्वाहा अदितेन्वमग्रस्थाः अनुमतेन्वमग्रस्थाः सरस्वतेन्वमग्रस्थाः देवसवितप्रासावीः ॐ भूः श्री श्रीनिवासस्वामिनः वैवाहिकोत्सवकर्माङ्गम् औपासनाग्नौ कृत सर्वहोमान्ते सर्वदोषप्रागश्चित्तार्थम् अतो देवादिवैष्णवाहुतिर्होष्केम् अदितेन मन्यस्वाम् अनुमतेन मन्यस्वाम् सरस्वतेन मन्यस्वाम् देवसवितप्रसुवाम् ॐ अतो देवा अवन्तु नागतो विष्णुरभिचक्रमे पृथिव्या सप्तधामभिस्वाहा इदं विष्णुरभिचक्रमे त्रेधानि दधे पदं समोढमस्य पागुं सुरे स्वाहा त्रीणि पदा विचक्रमे विष्णुर्गोपादाभ्यः ततो धर्माणि धारयन् स्वाहा विष्णोः कर्माणि पुष्कतगतो व्रतानि पस्पशे इन्द्रस्य युज्यः सखा स्वाहा तद्विष्णोः परमं पदकं सदा पुष्कन्ते सूरगः दिवि भजक्षुरादग् स्वाहा तद्विप्रासो विपन्यवोजाकृपाकं स्वस्समिन्धते विष्णोर्यत्परमं पदग् स्वाहा ॐ भूस्वाहा ॐ भुवस्वाहा भोगं सुवस्वाहा ॐ भूर्भुवस्सुवस्वाहा अदितेन्वमग्रस्थाः अनुमतेन्वमग्रस्थाः सरस्वतेन्वमग्रस्थाः देवसवितप्रासावीः ॐ भूः श्री श्रीनिवासस्वामिनः वैवाहिकोत्सवकर्माङ्गम् औपासनाग्नौ कर्मसात्कुन्यार्थम् उपरिष्टादन्तहोमं होष्केम् अदितेन मन्यस्वाम् अनुमतेन मन्यस्वाम् सरस्वतेन मन्यस्वाम् देवसवितप्रसुवाम् ॐ यदस्य कर्मणोत्यरीरसं यत्वान्यो न मिहाकरम् अग्निष्टस्विष्टकृद्विद्वान् सर्वज्ञस्विष्टकं सुहृदं करोतु स्वाहा अग्नगे स्विष्टकृते सुहुतहुताहुतीनां कामानाकं समर्थगित्रे स्वाहा अग्नगे स्वाहा अग्नगे नादाग स्वाहा अग्नगे नपतगे स्वाहा प्रजापतगे स्वाहा इन्द्राग स्वाहा इष्टेभ्यः स्वाहा वषडनिष्टेभ्यः स्वाहा भेषजं दृष्ट्यै स्वाहा निष्कृत्यै स्वाहा दौरार्थ्यै स्वाहा दैवीभ्यः स्वाहा तनोभ्यः स्वाहा वृद्ध्यै स्वाहा समृद्ध्यै स्वाहा सर्वसमृद्ध्यै स्वाहा येधोऽस्येधिषीमहि स्वाहा समितसितेजो सितेजो मगितेहि स्वाहा
यमस्य धीमहि मृत्योर्मे पाहि स्वाहा सूर्यस्य धीमहि चक्षुर्मे पाहि स्वाहा सोमस्य धीमहि चित्तं मे पाहि स्वाहा वायोर्धीमहि प्राणान्मे पाहि स्वाहा ब्रह्मणो धीमहि बुद्धिं मे पाहि स्वाहा सप्तदे अग्ने समिधः सप्त ऋक्वा सप्त ऋषयः सप्तधाम प्रिगाणि सप्तहोत्रा सप्तधात्वा गदन्ति सप्तगो नीराप्रणस्वा घृतेन स्वाहा अग्निर्भुक्तग् स्वाहा वेदिर्भुक्तग् स्वाहा आत्योर्भुक्तग् स्वाहा अग्निर्जीर्णग् स्वाहा वेदिर्जीर्णग् स्वाहा आत्योर्जीर्णग् स्वाहा पृथिवी जीर्णग् स्वाहा ओषधि वनस्पति गन्धर्वाप्सरसश्चैव जीर्णग् स्वाहा ॐ मृतधानभित्वाननष्टभृतेन पूर्णमाहुतिञ्जहोमि मनसा प्रजापतये स्वाहा आद्यशेषमिन्द्रागजुहोमि स्वाहा अग्निस्तृप्यतो वेदिस्तृप्यतो द्यौस्तृप्यतो पृथिवीस्तृप्यतो ब्रह्माद्यास्तृप्यन्ताम् अधितेन्वमग्रस्थाः अनुमतेन्वमग्रस्थाः सरस्वतेन्वमग्रस्थाः देवसवितप्रासावीः आवाहिदेवताभ्यो नमः यथा स्मृधास्तारं प्रवेशगामीम् अक्षतमक्षत्यै जहोमि अक्षतमसि मामे एक्ष्येष्ठाः प्राच्यां दक्षिणागां प्रतीच्यां उदीच्यां ऊर्ध्वागाम् अधरागां मार्जगन्तां पश्चिमतः परधिवपनगाम् पश्चिमतः परधिवपनगां दक्षिणतः परधिवपनगाम् उत्तरतः परधिवपनगां पश्चिमतो विष्णोः सदनमसीं दक्षिणतो विष्णोः सदनमसीं उत्तरतो विष्णोः सदनमसीं प्राच्यां विष्णोः सदनमसीं सर्वानन्यान् परिसमूह्यां कूर्चाश्चेति ग्रन्थिं विसृज्याम् अपवुपस्पृश्याम् अद्भिप्रोक्ष्याम् आप्यागन्तामिति जुहोतिम् आप्यागन्तावाप ओषधयो मरुतां वृषदयस्तदिवं गच्छततो नो वृष्टिमेरग स्वाहा शुद्ध्यन्तां देवसदनगुं शुद्ध्यन्तां देवसदनं भूतिस्माते लभते नित्यगुं सर्वयज्ञकृतं भवेत् अग्निमारुतयोर्भूतिः आदित्यः सोमो नमः त्रयायुषं जमदग्नेः कस्य पश्यत्रयायुषं यद्देवानां त्रयायुषं तन्मे अस्तु त्रयायुषं दीर्घायुत्वाय बलाय शताय शतं च वर्चसे त्रयायुषम् आपोहिष्ठामयो भवस्तान ऊच्चेत धातनां महेरुणागचक्षुषे यो वश्यवतमोरसस्तस्य भाजगते हनः उषतीरिव मातरः तस्मा अरङ्गमामभोगः शिक्षका गजन्वधाम् आपो जनगथा च नः मंत्रहीनं क्रियाहीनं भक्तिहीनं हुताशनां यद्धुदन्तु मगादेव परिपूर्णं ततस्तु ते प्रागश्चित्तान्यशेषानि होमकर्मात्मकानि वै यानि तेषामशेषाणां कृष्णानुस्मरणं परं कागेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यत् सकलं परस्मै नारायणागेति समर्पयामि सर्वं श्री श्रीनिवासार्पणमस्तु ब्रह्मणे नमः सोमाय नमः पुनः पात्यर्घ्याचमनं समर्पयामि ब्रह्मणे नमः सोमाय नमः सर्वोपचारान् समर्पयामि अग्निपुरुषाय नमः पुनः पात्यर्घ्याचमनं समर्पयामि अग्निपुरुषाय नमः गुरोपहारं निवेदयामि आज्योपहारं समर्पयामि सर्वोपचारान् समर्पयामि भगवत्समारोपणं सर्वं श्रीभूनीलासमेत श्री श्रीनिवासार्पणमस्तु ದಾಸಾರ್ಪಣಮಸ್ತು ಎಂಬುದಾಗಿ
ಸಕಲವನ್ನು ಕೂಡ ಶ್ರೀನಿವಾಸ ದೇವರಲ್ಲಿ ಅರ್ಪಿಸಿ ಕರ್ಮದ ಶುದ್ಧತೆಯನ್ನು ಅರ್ಚಕವರೇಣ್ಯರು ಸಂಪಾದನೆ ಮಾಡಿದ್ದಾರೆ. ಕರ್ಮಶುದ್ಧಿ ಮದರ್ಪಣಮ್ಮ, ಭಗವಂತನಿಗೆ ಅರ್ಪಣೆ ಮಾಡತಕ್ಕಂಥದ್ದೇನಿದೆ ಅದು ಕರ್ಮದ ಶುದ್ಧತೆಯನ್ನು ಸಂಪಾದನೆ ಮಾಡ್ತದಂತೆ. ಅನ್ನಮಾಚಾರ್ಯ ವಂಶಸ್ಥರು ಒಂದು ಕಡೆ, ದೀಕ್ಷಾವಸ್ತ್ರಧಾರಿಗಳಾದ ಅರ್ಚಕರು ಮತ್ತೊಂದು ಕಡೆ ಎದುರು ಬದಲಾಗಿ ಕುಳಿತುಕೊಂಡು 2 ತೆಂಗಿನಕಾಯಿಗಳನ್ನು ಉಳಿಸಿಕೊಳ್ತಾ ಇದ್ದಾರೆ. ಇದೊಂದು ಘಟನೆಯ ನೆನಪಿನಲ್ಲಿ ನಡೆಸುವಂತಹ ಕಾರ್ಯಕ್ರಮ. ಏನದು ಘಟನೆ ಅಂದರೆ, ತಮಿಳುನಾಡಿನ ಶ್ರೀವಿಲ್ಲಿಪುತ್ತೂರಿನಲ್ಲಿ 12 ಆಳ್ವಾರರೊಬ್ಬರಾದಂಥವರು ವಿಷ್ಣುಚಿತ್ರವರ ಮಗಳೇ ಗೋದಾದೇವಿ ಭೂದೇವಿ ಅಂಶ ಸಂಭೂತಳ ತಾಯಿ ಕನಸಿನಲ್ಲಿ 1000 ಆನೆಗಳನ್ನು ತೆಗೆದುಕೊಂಡು ಶ್ರೀಕೃಷ್ಣ ತನ್ನ ತಂದೆಯ ಬಳಿಗೆ ಬಂದು ಕನ್ಯಾದಾನ ಮಾಡುವಂತೆ ಕೇಳಿಕೊಳ್ಳುವ ದೃಶ್ಯವನ್ನು ನೋಡ್ತಾಳೆ. ಅದನ್ನು ತನ್ನ ಸಖಿಯರಿಗೆ ವಿವರಿಸುತ್ತಾಳೆ. ಆ ಘಟನೆಯ ನೆನಪಿನಲ್ಲಿ ನಡೆಸುವಂತಹ ಕಾರ್ಯಕ್ರಮವೇ ವಾರಣ ಮಾಯರಂ ಎಂಬುದಾಗಿ. ವಾರಣ ಅಂದರೆ ಆನೆ, ಆಯಿರ ಎಂದರೆ 1000 ಆನೆ ಎಂಬ ಹೆಸರನ್ನು ಇರಿಸಿದ್ದಾರೆ. ಅದಾದ ನಂತರದಲ್ಲಿ ಮಾಲಾ ಪರಿವರ್ತನೆ ಅನ್ನುವಂತಹ ಕೈಂಕರ್ಯವನ್ನು ಅರ್ಚಕವರೇಣ್ಯರು ಆರಂಭಿಸುತ್ತಿದ್ದಾರೆ. ಸ್ವಾಮಿಯ ಕೊರಳನ್ನು ಅಲಂಕರಿಸಿದಂತಹ ಗಜಮಾಲೆಯನ್ನು ಬಹಳ ಭಕ್ತಿಯಿಂದ ತೆಗೆದು ಶ್ರೀದೇವಿಯಮ್ಮನವರ ಕೊರಳಿಗೆ ಅರ್ಪಿಸಿ ತಾಯಿಯನ್ನು ನಮಿಸಿ ಪುನಃ ಆ ಮಾಲೆಯನ್ನು ಸ್ವಾಮಿಗೆ ಸಮರ್ಪಣೆ ಮಾಡ್ತಾರೆ. ಪುನಃ ಸ್ವಾಮಿಯನ್ನು ನಮಿಸಿ ಆ ಮಾಲೆಯನ್ನು ಭೂದೇವಿಗೆ ಅರ್ಪಿಸಿ ಪುನಃ ಸ್ವಾಮಿಗೆ ಸಮರ್ಪಿಸುವಂತಹದ್ದು. ಹೀಗೆ ಒಂದೇ ಮಾಲೆಯನ್ನು ಪರಸ್ಪರ ಬದಲಾವಣೆ ಮಾಡುವುದರ ಮುಖಾಂತರ ಮಾಲಾ ಪರಿವರ್ತನೆ ಅನ್ನುವ ಕೈಂಕರ್ಯವನ್ನು ನೆರವೇರಿಸಿಕೊಡುತ್ತಾರೆ. ಇದು ಅರ್ಚಕವರೇಣ್ಯರು ಸ್ವಾಮಿಯ ಪಾದಪದ್ಮಗಳನ್ನು ನಮಿಸಿ ಈಗ ಮಂಗಳಕರವಾದಂತಹ ಆ ವಿಶಿಷ್ಟವಾದ ಮಾಲೆಯನ್ನು ಶ್ರೀದೇವಿ ಅಮ್ಮನವರ ಕೊರಳಿಗೆ ಅರ್ಪಿಸಿ ತಾಯಿಯನ್ನು ನಮಿಸುತ್ತಿದ್ದಾರೆ. ಈ ಮಾಲೆಯನ್ನು ಪುನಃ ಸ್ವಾಮಿಗೆ ಸಮರ್ಪಿಸಿ ಭೂದೇವಿಗೂ ಕೂಡ ಅರ್ಪಿಸಿ ಮಾಲಾ ಪರಿವರ್ತನೆ ಕೈಂಕರ್ಯವನ್ನು ಪೂರ್ಣಗೊಳಿಸುತ್ತಾರೆ. ಮಾಲಾ ಪರಿವರ್ತನೆಯ ನಂತರದಲ್ಲಿ ಬಿಡಿಯ ಸಿಂಹಾಸನದಲ್ಲಿರುವಂತಹ ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರು ಸ್ವಾಮಿಯ ಸಿಂಹಾಸನದಲ್ಲಿಯೇ, ಸ್ವಾಮಿಯ ಅಕ್ಕಪಕ್ಕದಲ್ಲಿಯೇ ವಿರಾಜಿಸುತ್ತಾ ಭಕ್ತರಾದ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡತಕ್ಕಂತಹ ದೃಶ್ಯ. ಈ ರೀತಿಯಾಗಿ ಮಾಲಾ ಪರಿವರ್ತನೆ ಅನ್ನುವ ಕೈಂಕರ್ಯವನ್ನು ನೋಡ್ತಾ ಇದ್ದೇವೆ. ಅದಾದ ನಂತರದಲ್ಲಿ ಅಕ್ಷತಾರೋಪಣ ಕಾರ್ಯಕ್ರಮ. ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನಿಗೆ ಅಕ್ಷತೆಯನ್ನು ಸಮರ್ಪಣೆ ಮಾಡುವಂತಹದ್ದು. ಕರ್ಪೂರ ನೀರಾಜನದ ಸಮರ್ಪಣೆಯನ್ನು ಮಾಡ್ತಾರೆ. ತದನಂತರ ಕರ್ಪೂರ ನೀರಾಜನದ ಸಮರ್ಪಣೆಯ ನಂತರದಲ್ಲಿ ಸಹಾಯ ಮಾಡಿದಂತಹ ಅರ್ಚಕರನ್ನು ಸ್ವಾಮಿಯ ಮುಂಭಾಗದಲ್ಲಿ ಕುಳ್ಳಿರಿಸಿ ಕಲ್ಯಾಣದ ಅಕ್ಷತೆ, ತಾಂಬೂಲ, ದಕ್ಷಿಣೆ ಇತ್ಯಾದಿಗಳನ್ನು ಕೊಟ್ಟು ಸತ್ಕರಿಸುವುದರೊಂದಿಗೆ ಕಾರ್ಯಕ್ರಮ ಪರಿಸಮಾಪ್ತಿಯಾಗ್ತದೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸುಗುಣಶಾಲಿನಃ. ಹರೇ ಶ್ರೀನಿವಾಸ, ಸಪ್ತಗಿರಿವಾಸ, ಶ್ರೀ ಶ್ರೀನಿವಾಸ, ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವ ನಾಥ ರಕ್ಷಕ ಗೋವಿಂದ ಗೋವಿಂದ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಯಾರಿಗೂ ಕೂಡ ದುಃಖ ಅನ್ನೋದಿರಬಾರದು, ಎಲ್ಲರೂ ಸುಖದಿಂದಿರಬೇಕು ಎಂಬುದಾಗಿ ಸ್ವಾಮಿಯಲ್ಲಿ ಅರ್ಚಕವರೇಣ್ಯರು ಪ್ರಾರ್ಥನೆಯನ್ನು ಸಲ್ಲಿಸಿ ಇದು ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾದಂತಹ ಘಟ್ಟ ಅಕ್ಷತಾರೋಪಣ ಕಾರ್ಯಕ್ರಮ. ವೀಕ್ಷಿಸಿ ಕೃತಕೃತ್ಯರಾಗೋಣ. ರಮಾರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ, ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ, ಶ್ರೀ ವೆಂಕಟೇಶ ಗೋವಿಂದ 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 ಗೋವಿಂದ. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತ ವಿಕ್ರಮ, ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ. ಹರೇ ಶ್ರೀನಿವಾಸ. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. ముత్యాల మెడ పెండ్లి కూతురు.
తెలియదు